ಇರಾನ್ನಲ್ಲಿ ಯುದ್ಧ ಭೀತಿ ಹಿನ್ನೆಲೆಯಲ್ಲಿ ಅಲ್ಲಿನ ಭಾರತೀಯರು ಅದರಲ್ಲಿ ಕನ್ನಡಿಗರು ಸೇಫ್ ಆಗಿ ಈಗ ವಾಪಸ್ ಬಂದಿರತಕ್ಕಂಥದ್ದು. ನಾವೀಗ ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಗೌರಿಬಿದನೂರು ತಾಲೂಕಿನ ಇನ್ನು ಅಲ್ಲಿಪುರ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮಕ್ಕೆ ಈಗಷ್ಟೇ ಏರ್ಪೋರ್ಟ್ನಿಂದ ಇರಾನ್ನಿಂದ ಬಂದಿರ್ತಾರೆ. ಅವ್ರನ್ನ ಕೂಡ ಮಾತಾಡ್ಸ ಬರೋಣ. ಅವರು ಯಾವ ಥರ ಅನುಭವ ಹೇಳ್ಕೊತಾರೆ, ಯಾವ ಥರ ಅಂತ ಹೇಳ್ಕೊತಾರೆ. ಸರ್ ನಮಸ್ತೆ. ತಾವು ಈಗ ಇರಾನ್ನಿಂದ ಯಾವಾಗ ಯುದ್ಧ ಸ್ಟಾರ್ಟ್ ಆಯಿತು, ಅಲ್ಲಿ ಯಾವ ಥರ ಪರಿಸ್ಥಿತಿ ಇತ್ತು ಸರ್? ಅದು 13 ಸ್ಟಾರ್ಟ್ ಆಗಿದ್ದೆ. 13 ಸ್ಟಾರ್ಟ್ ಆಗಿದ್ದೆ ಯುದ್ಧ. ಆಮೇಲೆ 1817 ಅಂಬಾಸಿ ಅವರು ಹೇಳಿದ್ದು ನಿಮಗೆ ಆರಾಮ್ಗೆ ಸೇಫ್ ಝೋನ್ ಕರ್ಕೊಂಡು ಹೋಗ್ತೀನಿ, ನೀವು ಇಂದು ಟೆನ್ಷನ್ ಏನು ತೊಗೊಳ್ಬೇಡಿ ಅಂತ ಹೇಳಿದ್ರು. ತಿರ್ಗಾ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಮಗೆ ಲಾಡ್ಜ್ನಲ್ಲಿ ಅನುಕೂಲ. ಅಲ್ಲಿಂದ ಈಗ ಇಂಡಿಯಾದಿಂದ ತಿರ್ಗಾ ಬೆಂಗಳೂರಿಂದ ಇಲ್ಲಿ ಸೇಫ್ ಝೋನ್ನಲ್ಲಿ ಕಟ್ಸೋದು. ಆರಾಮ್ಗ ಬಂದಿದ್ದೀವಿ. ನಾವು ಸರ್ಕಾರಕ್ಕೆ ಧನ್ಯವಾದ ಕೊಡ್ತೀನಿ. ಥ್ಯಾಂಕ್ಸ್. ಮೀಡಿಯಾ ಚಾನಲ್ಸ್. ಅಲ್ಲಿ ಸೈರನ್ಸ್ ಮೊಳಗ್ತಾ ಇತ್ತು, ಯುದ್ಧ ಬಾಂಬ್ ಬ್ಲಾಸ್ಟ್ ಆಗ್ತಾ ಇತ್ತು, ಈ ಥರ ಯುದ್ಧ ಒಂದು ಭಯ ಆಗ್ತಿತ್ತ ಹೇಗೆ? ಏನಾಗಿಲ್ಲ, ಸ್ವಲ್ಪ ನಾವು ಸೇಫ್ ಝೋನ್ನಲ್ಲಿ ಇದ್ದು. ಕುಮ್ನಲ್ಲಿ ಇತ್ತು, ಆ ಕಡೆ ಏನಿಲ್ಲ, ಬೇರೆ ಕಡೆ ಇತ್ತು, ಅದರಲ್ಲಿ ಏನಿಲ್ಲ. ಈಗ ನಿಮ್ಮ ಸ್ನೇಹಿತರು ನಿಮ್ಮ ಎಲ್ಲ ಇಲ್ಲಿಂದ ಸುಮಾರು ಜನ ಹೋಗಿದ್ರಲ್ಲ, ಅಲ್ಲಿಪುರದಿಂದ ಬಹಳಷ್ಟು ಜನ ಹೋಗಿದ್ದಾರೆ. ಅವ್ರ ಕಾಂಟ್ಯಾಕ್ಟ್ಸ್ ಅಲ್ಲಿ ಹೇಗೆ ಮಾಡ್ತಿದ್ರು? ಅವ್ರು ಒಬ್ಬೊಬ್ಬರೇ ಕಾಲ್ ಮಾಡಿ ಇದು ಮಾಡ್ತಾ ಇದ್ದು. ಅಲ್ಲೇ ಒಂದ್ ಕಡೆ ಇತ್ತು. ಈಗಲೇ ಗೌರ್ಮೆಂಟ್ ಹಿಡಿದು ಅವ್ರು ಸೇಫ್ ಝೋನ್ನಲ್ಲಿ ಕಳ್ಸವ್ರೆ. ತಿರ್ಗಾ ಇವತ್ತು ನಾಳೆ ಬರ್ಬೋದು ಇನ್ನೊಂದು ಬ್ಯಾಚು, 60 ಮೆಂಬರ್ಸ್ ಏನಾನ ಬರ್ಬೋದು. ಈಗ ಅಲ್ಲಿ ಇರಾನಲ್ಲಿ ಈಗ ಸೇಫ್ ಆಗಿ ಈಗ ಮನೆಗೆ ವಾಪಸ್ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಭಾಳ ಸಂತೋಷ ಆಗ್ತಾ ಇದೆ. ನಾವು ಆ ಥರ ಥಿಂಕಿಂಗೇ ಮಾಡಿಲ್ಲ, ಈ ಥರ ಸಡನ್ ಆಗ್ತದೆ ಅಂತೆ. ಅದಕ್ಕೆ ಈಗ ಏನಂತಂದು ಯುದ್ಧ ಅಂದ ತಕ್ಷಣ ಯಾವ ಟೈಮಲ್ಲಿ ಏನು ಬರುತ್ತೆ, ಯಾವ ಟೈಮಲ್ಲಿ ಏನು ಬೀಳುತ್ತೆ ಅಂತ ಒಂದು ಭಯ ಇರ್ತದಲ್ಲ, ಆ ಥರ ಇರ್ತದೆ. ಭಯ ಇರ್ತದೆ ಸರ್, ಭಯ ಇರ್ತದೆ. ಅಷ್ಟು ನಾವು ಇದು ಮಾಡಿಲ್ಲ, ಇರ್ತದೆ, ಭಯ ಇರ್ತದೆ. ನಮ್ಮಿಂದ ಫ್ಯಾಮಿಲಿ ಅವ್ರಿಗೆ ಟೆನ್ಷನ್ ಜಾಸ್ತಿ. ಅಲ್ಲಿ ನಮಗೆ ಅಷ್ಟಿಲ್ಲ, ಇಲ್ಲಿ ಭಾಳ ಟೆನ್ಷನ್. ನೀವು ಹೆಂಗಿದ್ದೀರಾ ಎಲ್ಲವರು ಹೆಂಗಿದ್ದೀರಾ ನೀವು ಅಂತ ಕೇಳೋದು ಅಷ್ಟೇ. ಆಲ್ ಮೀಡಿಯಾ ಚಾನಲ್ಗೆ ನಾವು ಧನ್ಯವಾದ ಕೊಡ್ತೀನಿ. ಥ್ಯಾಂಕ್ಸ್. ಅಲ್ಲಿಂದ ದೆಹಲಿಗೆ ಯಾವಾಗ ಬಂದ್ರಿ? ದೆಹಲಿಗೆ ರಾತ್ರಿ 11 ಗಂಟೆಗೆ ಬಂದಿದ್ದೀವಿ. ಅಲ್ಲಿಂದ ಕರ್ನಾಟಕ ಸರ್ಕಾರ ಅವರು ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗಿದ್ದು ಕರ್ನಾಟಕ ಭವನ್ನಲ್ಲಿ. ಅಲ್ಲಿ ತಿರ್ಗಾ 6 ಗಂಟೆಗೆ ಬಂದಿದ್ದು. 8 ಗಂಟೆಗೆ ನಮ್ಮ ಫ್ಲೈಟ್ ಇತ್ತು ದಿಲ್ಲಿಯಿಂದ ಬೆಂಗಳೂರು. 11:30ಗೆ ಬೆಂಗಳೂರು ಬಂದಿದ್ದೀವಿ. ಇಲ್ಲಿ 1:30ಗೆ 2 ಗಂಟೆಗೆ ರೀಚ್ ಆಗಿದ್ದೀವಿ. 2:30ಗೆ ಸೇಫ್. ಲಾಟ್ ಆಫ್ ಥ್ಯಾಂಕ್ಸ್ ಫಾರ್ ಆಲ್ ಪೊಲಿಟಿಕಲ್ ಲೀಡರ್ಸ್, MP, ಗೌರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇಟ್ ಗೌರ್ಮೆಂಟ್, ಮೋದಿ ಅವರು, ಸಿದ್ದರಾಮಯ್ಯ ಅವರು, ಪುಟ್ಟಸ್ವಾಮಿ ಗೌಡಜಿ, ಸುಧಾಕರ್ ಅವರು, ಎಲ್ಲರಿಗೆ ನಾವು ಧನ್ಯವಾದ ಕೊಡ್ತೀನಿ. ಲಾಟ್ ಆಫ್ ಥ್ಯಾಂಕ್ಸ್ ಫಾರ್ ಆಲ್ ಮೀಡಿಯಾ ಚಾನಲ್ಸ್. ಥ್ಯಾಂಕ್ಸ್ ಯು, ಲಾಟ್ ಆಫ್ ಥ್ಯಾಂಕ್ಸ್. ಏನು ಇರಾನ್ನಲ್ಲಿ ಇರ್ತಕ್ಕಂಥ ಯುದ್ಧ ಭೀತಿ ವಾತಾವರಣದಲ್ಲಿ ಹೇಗಿದ್ರು, ಅವ್ರು ಸೇಫ್ ಝೋನಲ್ಲಿ ಇದ್ಕೊಂಡು ಬಂದಿರತಕ್ಕಂಥದ್ದು. ನಿಜಕ್ಕೂ ಅವರು ಸೇಫಾಗಿ ಈಗ ಸದ್ಯಕ್ಕೆ ಈ ಅಲ್ಲಿಪುರ ಗ್ರಾಮದಲ್ಲಿ ಸೇಫಾಗಿ ಅವ್ರ ಮನೆ ಸೇರಿರ್ತಕ್ಕಂಥದ್ದು. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.